ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಆಸೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿವಿಗೂ ಮುಂಚೆನೇ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಡೆಕೋರೇಷನ್ ಮಾಡಿರ್ತಾಳೆ, ಅದನ್ನೆಲ್ಲ ನೋಡಿಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟು, ಡೆಕೋರೇಷನ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೋಡಿ, ಇವ್ರಿಗೆ ದುಡ್ಡು ಎಷ್ಟು ಮಾತಾಡಿದ್ದೀರಾ, ಅದಕ್ಕಿಂತ 2,000 ಚೆನ್ನಾಗಿ ಕೊಡಿ ಅಂತ ಹೇಳಿ ಹೇಳ್ತಾರೆ. ಆಗ ಸರ್, ಇದನ್ನೆಲ್ಲ ನಾವೆಲ್ಲರೂ ಸೇರಿ ಮಾಡಿದ್ದು ಅಂತ ಹೇಳಿದಾಗ, ಓ, ನಿಮ್ಮ ಮಾತು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಬಂದಿರೋ ಹೋಗ್ಲಿಕ್ಕೂ ಕೂಡ ನೀವೆಲ್ಲರ ಜೊತೆನಾಗೂ ಹಂಚ್ಕೋತಾ ಇದ್ದೀರಲ್ವಾ ಅಂತ ಹೇಳಿ ಹೇಳ್ತಾರೆ. ಹಾಗೆ ಸರ್, ಎಲ್ಲರೂ ಕಷ್ಟಪಟ್ಟು ಮಾಡಿದ್ದೀವಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಮೀನಾಕ್ಷಿ ಕೂಡ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಇವ್ರಿಗೂ ಕಂಗ್ರ್ಯಾಚುಲೇಷನ್ ಮೀನಾ, ಇನ್ನೂ ಏನಾದರೂ ಕೆಲಸ ಇತ್ತು ಅಂತಂದರೆ ನಮಗೆ ಹೇಳು ಅಂತ ಹೇಳಿ ಹೇಳ್ತಾಳೆ. ಸರ್ ಬನ್ನಿ ಬನ್ನಿ ಬನ್ನಿ, ಹೇಗಿದೆ ಡೆಕೋರೇಷನ್ ಎಲ್ಲ ಅಂತ ಹೇಳಿದಾಗ, ಹಾಂ ಹೌದು, ನೀವು ನಿನ್ನೆ ಮಾಡಿರೋ ಡೆಕೋರೇಷನ್ಗಿನ್ನ ಇವತ್ತು ಹೊರಗಡೆ ಅವ್ರು ಮಾಡಿರೋ ಡೆಕೋರೇಷನ್ನೇ ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಕೇಳಿದ್ದೀನಿ, ನೀವು ಎಲ್ಲ ಮದುವೆಗೂ ಒಂದೇ ಥರ ವೆನ್ಯೂ ಮಾಡ್ತೀರಂತಲ್ವಾ, ನನಗೆ ಯಾಕೋ ಇದು ಅಷ್ಟು ಅಂತ ಹೇಳಿದಾಗ, ಸ್ವಲ್ಪ ದುಡ್ಡನ್ನು ಜಾಸ್ತಿ ಕೊಡ್ಬೋದಲ್ವಾ ಸರ್ ಅಂತ ಹೇಳಿದಾಗ, ನೋಡಿ, ನೀವು ಏನು ಮಾತಾಡಿದ್ದೀರ ಇವರಿಗೆ, ಅದಕ್ಕೇನೋ 2,000 ಕಡಿಮೆ ಕೊಡಿ ಅಂತ ಹೇಳ್ತಾರೆ. ಈ ನನ್ನ ಮಗನ ಫಿಲಮ್ನ ಇನ್ನು ಮುಂದೆ ನೋಡಬಾರ್ದು, ನಡ್ರೋ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಬಂದು ಎದುರುಗಡೆ ನಿಂತ್ಕೋತಾಳೆ. ಅವ್ರು ಮಾತಾಡಿರೋದನ್ನು ಕೇಳಿಸ್ಕೊಂಡಿರ್ತಾಳೆ. ಆಗ ಮತ್ತೆ ಅವಳು ಹುಡುಗರನ್ನೆಲ್ಲ ಕಳಿಸಿ ಹೋಗ್ತಾ ಇರಬೇಕಿದ್ರೆ ಮತ್ತೆ ಎದುರುಗಡೆ ನಿಂತ್ಕೋತಾಳೆ. ಏನು ನಿಂದು ಅಂತ ಹೇಳಿದಾಗ, ಗೊತ್ತಾಯ್ತಾ ಇವತ್ತು ನೀವು ಯಾಕೆ ಸೋಲ್ತಾ ಇದ್ದೀರಾ ಅಂತ ಹೇಳಿ, ನೀವು ಯಾಕೆ ಪದೇ ಪದೇ ನನಗೆ ಎದುರಾಕೋತಾ ಇದ್ರಿ ಅಂತ ಹೇಳಿ ನನಗೆ ಗೊತ್ತಾಯಿತು. ಇವತ್ತು ನಾನು ನಿಮ್ಮ ಮುಂದೆನೇ ಬೆಳೀತಾ ಇದ್ದೀನಿ. ನಮ್ಮ ಯಜಮಾನ್ರು ಹೇಳ್ದಂಗೆ ದೊಡ್ಡ ಆಲದ ಮರ ಆಗೋದಂತೂ ಸತ್ಯ. ಆದರೆ ನಿಮಗೆ ಒಂದು ವಿಚಾರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನೋ, ನೀವು ಯಾವತ್ತೂ ಕೂಡ ನಾನು ಬೆಳೆದು ನನ್ನ ಜೊತೆ ಇರೋ ಹುಡುಗರು ಬೆಳಗಬೇಕು, ನನ್ನ ಜೊತೆ ಇರೋರು ಬೆಳಿಬೇಕು ಅನ್ನೋ ಥರ ಮನಸ್ಸನ್ನ ಇಟ್ಕೊಳ್ಳಿ. ಆವಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ನೀವು ಬೆಳಿತೀರಾ ಅಂತ ಹೇಳಿದಾಗ, ಬೆಳೀತಾ ಇರೋ ಪೈರು ನನ್ನನ್ನೇ ನೋಡಿ ನಗ್ತಾ ಇದೆ, ಚೂಟಾಕ್ಬಿಡ್ತೀನಿ. ಅವರೆಲ್ಲರೂ ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾರೆ? ಮನುಷ್ಯರ ಥರ ಕಾಣಿಸ್ತಾ ಇದ್ದಾರೆ. ಯಾಕೆ, ನಿಮ್ಮ ಕಣ್ಣಿಗೆ ಯಾರು ಮನುಷ್ಯರ ಥರ ಕಾಣಿಸಲ್ವಾ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾಳೆ. ಮೀನಾ ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಕನಕ ಮತ್ತೆ ಇವರಿಬ್ಬರು ಹೂ ಕಟ್ತಾ ಇರಬೇಕಿದ್ರೆ, ಹೋಗೋ ನೀನು ಟೈಮ್ ಆಯಿತು ಅಂತ ಹೇಳ್ತಾರೆ. ಇಲ್ಲಮ್ಮ, ಇನ್ನೊಂದು ಸ್ವಲ್ಪ ಟೈಮ್ ಇದೆ, ನಾನು ಕಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ ಮನೋಜ್ ಬರ್ತಾರೆ. ಬಂದ ತಕ್ಷಣ, ಅಮ್ಮ ಇವ್ರ್ಯಾಕಮ್ಮ ಬಂದರು ಅಂತ ಹೇಳಿದಾಗ, ಇರು ಒಂದು ನಿಮಿಷ ಅಂತ ಹೇಳಿ, ಏನಮ್ಮ ರೋಹಿಣಿ ಚೆನ್ನಾಗಿದೆಯಾ? ಹಾಂ, ಏನು ಅರ್ಚನೆ ಮಾಡಿಸ್ಬೇಕಾಗಿತ್ತಾ? ಇಲ್ಲ, ನಾವೇನು ಅರ್ಚನೆ ಮಾಡಿಸೋದಕ್ಕೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಸರಿನಮ್ಮ ಅಂತ ಹೇಳಿ ಹೋಗ್ತಾರೆ. ಬೇಕಿತ್ತೇನಮ್ಮ, ಯಾಕಮ್ಮ ಯಾವಾಗಲೂ ಹೋಗಿ ಹೋಗಿ ಮಾತಾಡಿಸ್ತೀಯಾ? ಅವ್ರು ಏನಾದರೂ ಕೇಳಿದ್ರ ಅಂತ ಹೇಳಿದಾಗ, ಬಿಡೇ ಹೋಗಲಿ, ನಮ್ಗೆ ಬೇಕಾದವರಲ್ವಾ ಅಂತ ಹೇಳಿದಾಗ, ನಿನಗೂ ಅಕ್ಕಂಗೂ ಎಷ್ಟು ಹೇಳಿದ್ರು ಬುದ್ಧಿನೇ ಬರೋದಿಲ್ಲ. ಅವ್ರು ಏನಂದ್ರೂ ಹೋಗಿ ಅವ್ರ ಹಿಂದೆನೇ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತೀಯ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ರೋಹಿಣಿ, ಏನು ರೋಹಿಣಿ, ಇಷ್ಟೊಂದು ಟೈಮ್ ಆಯಿತು, ಅವ್ರು ಬರಲೇ ಇಲ್ಲ ಅಂತ ಹೇಳಿದಾಗ, ಬರ್ತಾರೆ ಇರಿ ಮನೋಜ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬರ್ತಾರೆ. ಆಗ, ಸರ್ ಬನ್ನಿ ಸರ್, ಇದೇ ದೇವಸ್ಥಾನದಲ್ಲಿ ನಾನು 30 ಲಕ್ಷ ದುಡ್ಡು ಕೊಟ್ಟಿದ್ದು. ಓ, ದೇವಸ್ಥಾನಕ್ಕೆ ಬಂದು ಮೂರ್ನಾಮ ಹಾಕಿಸ್ಕೊಂಡಿರೋ ಮಹಾನ್ ವ್ಯಕ್ತಿ ನೀನೇ ಅನ್ಸುತ್ತೆ ಕಣಪ್ಪ ಅಂತ ಹೇಳಿದಾಗ, ಸರ್ ಯಾಕೆ ಸರ್ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು 5 ಡಿಗ್ರಿ ಅಂತ ಹೇಳ್ತಾನೆ, ನೀನು 5 ಡಿಗ್ರಿನ ದುಡ್ಡು ಕೊಟ್ಟು ತೊಗೊಂಡಿದ್ಯೋ ಹೆಂಗೆ ಅಂತ ಹೇಳಿದಾಗ, ಇಲ್ಲ ಸರ್ ಅಂತ ಹೇಳ್ತಾನೆ. ಇವರಿಬ್ಬರು ಕೂಡ ಹಿಂದೆನೇ ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿ, ಸರ್ ಅದೇ CCTV ಫುಟೇಜು, ಇವರೇನೋ ಇದೇ ದೇವಸ್ಥಾನದಲ್ಲಿ 30 ಲಕ್ಷ ಕೊಟ್ಟು ಬಕ್ರಾಗಿರೋ ಜೋಡಿ ಇವರು, ಅದಕ್ಕೆ ಸ್ವಲ್ಪ ಮನುಷ್ಯನ ನೋಡಬೇಕು ಅಂತ ಹೇಳಿದಾಗ, ಓ ಬನ್ನಿ ಸರ್, ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ, ಕೊಡ್ತೀನಿ ಅಂತ ಹೇಳಿದಾಗ, ನಡಿ ಹೋಗಿಸ್ಕೊಳ್ಳೋಣ. ನೀನು ಇಲ್ಲೇ ನಿಂತ್ಕೊಳ್ಳಯ್ಯ, ನಾನು ಇಸ್ಕೊಂಬರ್ತೀವಿ. ಸರ್ ಅದು ನಮ್ಮ CCTV ಫುಟೇಜ್ ಸರ್ ಅಂತ ಹೇಳಿದಾಗ, ಬಾರಯ್ಯ, ಇವರೇಕ ಸರ್ ಬಕ್ರಗಳು, ಸರ್ ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಮನೋಜ್, ಸ್ವಲ್ಪ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಹೊರಗಡೆ ಬಂದು ನಿಂತ್ಕೋತಾರೆ. ಸರ್ ಆ CCTV ಫುಟೇಜ್ನ ನಮ್ಗೆ ತೋರಿಸಿ ಸರ್. ನೋಡಯ್ಯ, ನಿನ್ಗೆ ಏನು ತೋರಿಸ್ಬೇಕು ತೋರಿಸ್ಬಾರ್ದು ಅನ್ನೋದು ನಮ್ಮ ಇನ್ಸ್ಪೆಕ್ಟ್ರು ಸರ್ ಹೇಳ್ತಾರೆ. ನೀನು ಬಂದು ಅಲ್ಲಿ ಯಾರು ಅಂತ ಹೇಳಿ ತೋರಿಸಿದ್ರೆ ಸಾಕು ಅಂತ ಹೇಳಿದಾಗ, ಇದನ್ನು ತೊಗೊಂಡೋಗಿ ಏನು ಮಾಡ್ತೀರಾ ಸರ್? ಏನು ಮಾಡ್ತೀರಾ ಅಂತಂದರೆ, ಎಲ್ಲ ಸ್ಟೇಷನಿಗೂ ಫಾರ್ವರ್ಡ್ ಮಾಡಿ, ಇವನನ್ನು ಎಲ್ಲಾದರೂ ಸಿಕ್ಕಿದ್ರೆ ಹಿಡೀರಿ ಅಂತ ಹೇಳ್ತೀವಿ. ಹಿಡಿದಾಗ ನೀನು ದುಡ್ಡು ತಂದು ಕೊಡಿಸ್ತೀವಿ ಅಂತ ಹೇಳಿದಾಗ, ಸರ್ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವೊಂದು ಕೆಲಸ ಮಾಡಿ, ಆ CCTV ಫುಟೇಜನ್ನು ನನಗೆ ಕೊಟ್ಬಿಡಿ, ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ. ಆಗ ಯಾರು ಸಿಕ್ತವರು ಇವನ್ನ ಇಟ್ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ. ಹೌದೌದಪ್ಪ, 5 ಡಿಗ್ರಿ ನಾನೇನು ದುಡ್ಡು ಕೊಟ್ಟೆ ಓದಿದ್ಯಾ ಅನಿಸ್ತಾ ಇದೆ, ಯಾಕೋ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ಯಾ? ಯಾಕೆ ಸರ್ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ಕಷ್ಟಪಟ್ಟು ಓದಿದ್ದೀನಿ. ಅಲ್ಲ ಕಣೆಯ, ನೀನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಅವನದನ್ನು ನೋಡಿಕೊಂಡು ಎಚ್ಚೆತ್ಕೊಂಡು ಏನಾದ್ರೂ ವೇಷ ಮರೆಸ್ಕೊಂಡು ಎಸ್ಕೇಪ್ ಆಗೋದಿಲ್ವಾ? ಏನು ಮನುಷ್ಯನೆಯ ನೀನು ಅಂತ ಹೇಳಿದಾಗ, ಕನಕ ಮತ್ತು ಅವ್ರ ಅಮ್ಮ ಇಬ್ಬರು ಕೂಡ ನಗ್ತಾ ಇರ್ತಾರೆ. ರೋಹಿಣಿ, ಮನೋಜ್ ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಅಂತ ಹೇಳ್ತಾಳೆ. ನೋಡಿ, ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಬಂದಾಗ ಅವ್ನು ಯಾರು ಅಂತ ಹೇಳಿ ತೋರಿಸಿದ್ರೆ ಸಾಕು. ನಿಮ್ಗೆಲ್ಲ ಟೆನ್ಷನ್ ಇರೋದ ಇವಾಗ ನಮಗೆ? ನಡಿಯಯ್ಯ, ಎಂತೆಂಥ ಬಕ್ರಗಳು ಸಿಗ್ತಾರೆ ನಮಗೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಮನೋಜ್, ಯಾಕೆ ಮನೋಜ್ ಹಾಗೆಲ್ಲ ಆಡ್ತೀರಾ? ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗೋದಿಲ್ವಾ? ರೋಹಿಣಿ, ಅವ್ರು ಈಗಲೂ ಕೂಡ ನಾನು ಹೇಳಿರೋ ಕೆಲಸನೇ ಮಾಡೋದು, ಆದರೆ ಕ್ರೆಡಿಟ್ ನನಗೆ ಬರುತ್ತೆ ಅಂತ ಹೇಳಂಗೆ ಹೋಗ್ತಾ ಇದ್ದಾರೆ ಅಷ್ಟೇ. ನೋಡಿ, ಸ್ಟೇಷನಲ್ಲೂ ನೀವು ಹಿಂಗೆಲ್ಲ ಆಡ್ಬಿಡಿ, ನಡೀರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ, ಅಮ್ಮ ಇವ್ರು ಬಂದಿರೋದು ಆ CCTV ಫುಟೇಜ್ ತೊಗೊಳೋದಕ್ಕೆ ಅನಿಸುತ್ತೆ. ಅಕ್ಕ ಹೇಳ್ತಾ ಇದ್ಲಲ್ಲ ಅದೇ ವಿಡಿಯೋ. ಓ ಹೌದು ಕಣೆ, ಸರಿ
ಸರಿ ಅಕ್ಕಂಗೊಂದು ಫೋನ್ ಮಾಡಿ ಹೇಳಿಬಿಡೆ ಅಂತ ಹೇಳ್ತಾರೆ. ಮೀನಾ ಇವತ್ತಿನ ಕೆಲಸ ಎಲ್ಲ ಚೆನ್ನಾಗಾಯಿತು, ನಾವು ಬರ್ತೀವಮ್ಮ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ತಾಳೆ. ಹೇಳು ಕನಕ. ಅಕ್ಕ ಇವತ್ತು ರೋಹಿಣಿ ಮತ್ತು ಮನೋಜ್ ಅವರು ದೇವಸ್ಥಾನಕ್ಕೆ ಬಂದಿದ್ರು. ಯಾಕೆ ನೀನು ಹೇಳ್ತಾ ಇದ್ದೀಯಲ್ಲ CCTV ಫುಟೇಜ್ ಅದನ್ನು ತೊಗೊಂಡೋಗೋದಕ್ಕೆ ಅನಿಸುತ್ತೆ. ಇನ್ಸ್ಪೆಕ್ಟರ್ ಜೊತೆ ಬಂದಿದ್ರು ಕಣಕ್ಕ, ಅವ್ರಿಗೆ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದಾಗ, ನೋಡು ದೇವಸ್ಥಾನದ ನಮಗೂ ಗೊತ್ತಲ್ವಾ, ನಮಗೂ ಒಂದು ಕಾಪಿ ಕೊಡಿ ಅಂತ ಕೇಳು, ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕನಕ ಬಂದು ಸರ್ ಅದೇ ಅವರು ಫುಟೇಜ್ ತೊಗೊಂಡೋದ್ರಲ್ವಾ ಅದನ್ನು ನಮಗೊಂದು ಕಾಪಿ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಇನ್ಸ್ಪೆಕ್ಟ್ರೇ ತೊಗೊಂಡೋಗಿದ್ದಾರೆ. ಆಯಿತು ತಗೋ, ಆದರೆ ಬೇರೆ ಯಾರಿಗೂ ಕೊಡಬೇಡಮ್ಮ, ನೀನು ಫೋನಿಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ರೀ ಬಂದ್ರಾ, ಯಾಕೆ ಇಷ್ಟೊಂದು ಲೇಟು? ನೀವು ಲೇಟಾಗಿ ಬರ್ತೀನಿ ಅಂತ ಹೇಳೋದಲ್ವಾ, ದೋಸೆ ಕೊಡ್ತೀನಿ, ಕೈಕಾಲು ಮುಖ ತೊಳ್ಕೊಳ್ಳಿ. ನನಗೇನು ಊಟ ಬೇಡಮ್ಮ, ನಾನು ಊಟ ಮಾಡ್ಕೊಂಡು ಬಂದೆ. ಏನೋ ಊಟ ಮಾಡ್ಕೊಂಡು ಬಂದ್ರಾ? ಮುಂಚೆನೇ ಫೋನ್ ಮಾಡಿ ಹೇಳಬೇಕಲ್ವಾ? ಅಯ್ಯೋ ಅವತ್ತು ಬಂದಿದ್ರಲ್ಲ ಮಲೇಷ್ಯಾ ಜೋಡಿ, ಪಾಪ ಅವರು ನನ್ನ ಜೊತೆನೇ ಊಟ ಮಾಡಬೇಕು, ನೀನು ಇವತ್ತು ನಾವು ಮಲೇಷ್ಯಾಗೆ ಹೋಗ್ತೀವಿ ಅಂತ ಹೇಳಿದ್ರು ಕಣೆ, ಅದಕ್ಕೆ ಅವ್ರು ಅಷ್ಟೊಂದೆಲ್ಲ ಕೇಳ್ಕೊಂಡ್ರು ಅಂತ ಊಟ ಮಾಡಿದೆ. ಓ ಹೌದಾ, ಹಂಗಿದ್ರೆ ಇವತ್ತು ಹೋದ್ರಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ರೀ ಇವತ್ತು ಕನಕ ಫೋನ್ ಮಾಡಿದ್ಲು, ನಿಮ್ಮ ಅಣ್ಣ ಮನೋಜ್ ಮತ್ತು ರೋಹಿಣಿ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿ CCTV ಫುಟೇಜನ್ನು ಇಸ್ಕೊಂಡಿದ್ದಾರಂತೆ ಅಂತ ಹೇಳಿದಾಗ ಹೌದಾ, ಅದು ನಮಗೂ ಒಂದು ಕಾಪಿ ಸಿಕ್ಕಿದ್ರೆ ಯೂಸ್ ಆಗೋದೇನೋ ಕಣೆ, ಕನಕಂಗೆ ಹೇಳಿದ್ದೀನಿ ರೀ, ಅವಳು ಕಳಿಸ್ಕೊಂಡಿದ್ದಾಳಂತೆ ಅಂತ ಹೇಳಿದಾಗ ಸರಿ 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 ಆಯಿತು, ಹಂಗಿದ್ರೆ ಆ ಮಲೇಷಿಯಾ ಬಕ್ರಗಳನ್ನ ಹಿಡ್ದಾಕ್ಬಿಡ್ಬೋದು, ದುಡ್ಡೆಲ್ಲ ಸಿಕ್ಬಿಡ್ಬೋದು, ನೀವ್ಯಾಕ್ರಿ ಅದ್ರ ಬಗ್ಗೆ ಎಷ್ಟು ಟೆನ್ಷನ್ ಮಾಡ್ಕೋತೀರಾ, ಅದರಲ್ಲಿ ನಮಗೂ ಶೇರ್ ಬರಬೇಕಲ್ವೇನೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವರಿಬ್ರು ಬರ್ತಾರೆ. ಆಗ ಎಲ್ಲೋಗಿದ್ದಪ್ಪ ಅಂತ ಹೇಳಿದಾಗ ಇನ್ನೇನೋ ಶೋರೂಮಲ್ಲಿ ಚಕ್ರಂಬಕ್ಲ ಹಾಕೊಂಡು ಕೂತಿದ್ದೆ ಅಷ್ಟೇ ಅಂತ ಹೇಳಿದಾಗ ಓಹೋ ಸುಳ್ಳು ಸುಳ್ಳು, ನಮ್ಮನೇಲಿ ಸುಳ್ಳು ಎದ್ದು ರುದ್ರ ತಾಂಡವಾಡ್ತಾ ಇದೆ, ನಮಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆಗ ಯಾಕೋ ಅಂತ ಹೇಳ್ತಾರೆ. ಲೋ ಮನೋಜ, ನಾನು ಅವತ್ತು ಕರ್ಕೊಂಡು ಬಂದಿದ್ನಲ್ಲ ಮಲೇಷ್ಯಾ ಜೋಡಿ, ಅವರಿಬ್ಬರು ಇವತ್ತು ಮಲೇಷ್ಯಾಗೆ ಹೊರಟೋಗ್ಬಿಟ್ರು ಕಣೋ ಅಂತ ಹೇಳ್ತಾರೆ. ರೋಹಿಣಿಗೆ ಫುಲ್ ಕೂಲ್ ಆಗಿಬಿಡುತ್ತೆ. ಹಬ್ಬ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅದನ್ನು ನನಗೆ ಯಾಕೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹಾಗೆ ಕಣೋ, ಅವ್ರ ಜೊತೆ ಹಂಗೆ ಮಾತಾಡ್ತಾ 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 ಡಿಪಾಸಿಟಿವ್ ಜೊತೆ ಅವ್ರ ಮನೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಎಲ್ಲ ತಿಳ್ಕೊಂಡೆ ಕಣೋ, ಅವರಿಗೆ ಮಲೇಷ್ಯಾದಲ್ಲಿ ತುಂಬ ಜನ ರಕ್ತ ಸಂಬಂಧಿಗಳಿದ್ದಾರಂತೆ ಕಣೋ. ಇದ್ರೆ ನನಗೇನೋ ಅಲ್ಲ, ನಿಮ್ಮ ಮಾವ ಯಾವುದೋ ಜೈಲಲ್ಲಿ ಇದ್ದಾರಲ್ಲ, ಜೈಲಲ್ಲಿ ಅವ್ರು ಗೊತ್ತಿರೋ ಆಫೀಸರು ಇದ್ದಾರಂತೆ. ಏನ್ರಿ ನಮ್ಮ ಅಪ್ಪ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ ಸಿಕ್ತವ್ರಿಗೆಲ್ಲರಿಗೂ ಹೇಳ್ಕೊಂಬರ್ತಾ ಇದ್ದೀರಾ? ಹಲೋ ಪೌಡ್ರಮ್ಮ, ನಾನೇನು ನಿಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಏನೋ ಡಿಪಾಸಿಟಿವ್ ಬಗ್ಗೆ ಮಾತಾಡ್ಬೇಕಿರೋ ಹಂಗೆ ಬಿ ಪಾಸಿಟಿವ್ ಥರ ಜೈಲು ವಿಚಾರನೂ ಬಂತು. ಸೊ ಅವರು ನೆಂಟರಿದ್ದಾರೆ ಅಂತ ಹೇಳಿದರು. ನಮ್ಮ ಮನೆಯಲ್ಲಿ ನಮ್ಮ ಮಾವನು ಜೈಲಲ್ಲಿದ್ದಾರೆ ಅಂತ ನಾನು ಹೇಳಿಲ್ಲ, ಹೇಳ್ಬೇಕಾಗಿತ್ತೇನೋ ಅಂತ ಹೇಳಿದಾಗ ನೋಡಿ ಸೂರ್ಯ ಅವರೇ, ನಮ್ಮ ಅಪ್ಪನ ಬಗ್ಗೆ ನೀವು ಹಾಗೆಲ್ಲ ಮಾತಾಡಬೇಡಿ, ಏನೇ ಇದ್ರೂ ಕೂಡ ಅದನ್ನು ನಾನು ನೋಡ್ಕೋತೀನಿ ಮನೋಜ್ ಅಂತ ಹೇಳಿದಾಗ ನಿನ್ಗೆ ಯಾಕೋ ಬೇಡದೇ ಇರೋ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ, ಸುಮ್ಮನೆ ಹಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು ಅಂತ ಹೇಳ್ತಾನೆ. ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಷ್ಟೇ ಅಲ್ವಾ, ನನ್ನ ಮಗಂಗೆ ಬೇಕೋ ನಿಮ್ಮ ಜೊತೆ ಮಾತಾಡೋದು. ರೋಹಿಣಿ ಅವರೇ, ಅವರೇನು ತಪ್ಪಾಗೇನಾದರೂ ಮಾತಾಡಿದ್ರಾ? ನಿಮ್ಮ ಅಪ್ಪಂಗೆ ಸಹಾಯ ಆಗಲಿ ಅಂತ ಮಾತಾಡಿದ್ರು ತಾನೇ ಅಂತ ಹೇಳಿದಾಗ ನಮ್ಮ ಅಪ್ಪಂಗೆ ಏನು ಸಹಾಯ ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾನು ಅದನ್ನೆಲ್ಲ ಮಾಡ್ತೀನಿ. ಇಂಟ್ರೆಸ್ಟ್ ಇಲ್ಲದೆ ಇರುವಂತಹ ವಿಷಯಕ್ಕೆ ನೀವ್ಯಾಕೆ ಬಂದು ಸಿಗಾಕೋತಾ ಇದ್ದೀರಾ? ನನ್ನ ವಿಚಾರದಲ್ಲಿ ನೀವು ಹಾಗೆಲ್ಲ ಬರೋದು ನಂಗೆ ಇಷ್ಟ ಆಗೋದಿಲ್ಲ. ನಮ್ಮ ಅಪ್ಪನ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ನೀವು ಯಾರೂ ಕೂಡ ತಲೆ ತೂರಿಸ್ಬಾರ್ದು, ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದಾಗ ಓ ಹಾಗೆ, ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿದಾಗ ನಿನಗೆ ಯಾಕೋ ಅದೆಲ್ಲ ವಿಚಾರ, ಅವ್ರ ಅಪ್ಪನ ಕತೆ ಅವಳು ಏನೋ ಮಾಡ್ಕೋತಾಳೆ, ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಷ್ಟೇ, ಸರಿ ಇರಲ್ಲ ಅಂತ ಹೇಳಿದಾಗ ಹೌದು, ನಮ್ಮ ಅಪ್ಪನ ಬಗ್ಗೆ ಏನಾದರೂ ಆ ಥರ ಮಾತಾಡಿದ್ರೆ ಸರಿ ಇರಲ್ಲ, ನಿಮ್ಮ ಅಪ್ಪನ ಬಗ್ಗೆ ಮಾತಾಡಬೇಡ ಅಂತ ಹೇಳು ಪೌಡ್ರು, ಅದು ಬಿಟ್ಟು ಸರಿ ಇರಲ್ಲ ಅಂತ ಅಂದರೆ ಗೊತ್ತು ತಾನೇ ನನ್ನ ಕತೆ ಏನಾಗುತ್ತೆ ಅಂತ ಹೇಳಿದಾಗ ಸರಿ ಬಾರೋಹಿಣಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಏನ್ರಿ ಅವರು ಒಳ್ಳೇದು ಮಾಡೋದಕ್ಕೆ ಹೋದ್ರೂ ಕೂಡ ಹಾಗೆಲ್ಲ ಕೋಪ ಮಾಡ್ಕೋತಾರೆ, ನೀವೇನು ಜೈಲ್ ಬಲ್ಲಿ ಅವ್ರಿಗೆ ಗೊತ್ತಿರೋರು ಇದ್ದಾರೆ ಅಂತ ಹೇಳಿದ ತಕ್ಷಣ ಅಷ್ಟು ಟೆನ್ಷನ್ ಆಗ್ತಾರೆ. ಟೆನ್ಷನ್ ಆಗ್ತಾ ಇದ್ದಾಳೆ ತಾನೇ ಆ ಗುಂಗ್ರಿ, ನೋಡಿದ್ಯಾ ಟೆನ್ಷನ್ ಆಗ್ತಾ ಇದ್ದಾಳೆ, ಏನೋ ನಡೀತಾ ಇದೆ ಕಣೆ, ಅವಳು ಏನೋ ಮುಚ್ಚಿಡ್ತಾ ಇದ್ದಾಳೆ, ಮೊದಲು ನಾವು ಅದನ್ನು ತಿಳ್ಕೊಬೇಕು, ಮಲೇಷ್ಯಾದಿಂದ ಬಂದಿರೋಳು ಮಲೇಷ್ಯಾ ಅಂದರೆ ಯಾಕೆ ಹಂಗೆ ಆಡ್ತಾಳೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಹೌದಾ, ಅದು ಹೇಗ್ರಿ ನಾವು ತಿಳ್ಕೊಳ್ಳೋದು ಅಂತ ಹೇಳಿದಾಗ ಚಾಯ ಕೊಟ್ಟಿರೋ ಕನ್ನಡ ಎಲ್ಲೇ ಅಂತ ಹೇಳ್ತಾರೆ. ಪಟ್ ಅಂತ ಕಣ್ಣಿಗೆ ಹಾಕೊಂಡು ನಿಂತ್ಕೋತಾರೆ. ಏನು ಮಾಡೋದು, ಮೊದಲು ಅವಳು ಇಲ್ಲಿಗೆ ಬಂದಿದ್ದು ಹೆಂಗೆ ಅಂತ ತಿಳ್ಕೊಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಆಗ ಗೊತ್ತಾಯಿತು, ಕಸ್ತೂರಿ ಆಂಟಿ ಅಂತ ಹೇಳ್ತಾರೆ. ನಿನಗೂ ಅದೇ ಬಂದುಬಿಡ್ತೇನೆ ಅಂತ ಹೇಳಿದಾಗ ಊರಿ ನನಗೂ ಗೊತ್ತಾಯಿತು, ಆ ಕಸ್ತೂರಿ ಆಂಟಿಯಿಂದ ತಾನೇ ಅವಳು ಈ ಮನೆಗೆ ಬಂದಿರೋದು, ಮಲೇಷ್ಯಾ ಬ್ರೀಡು ಅವಳು ಅಂತ ಅಂದಮೇಲೆ ಅವಳ ಬಗ್ಗೆ ಕಸ್ತೂರಿ ಆಂಟಿಗೆ ಎಲ್ಲ ವಿಚಾರನೂ ಗೊತ್ತಿರುತ್ತೆ, ಕಸ್ತೂರಿ ಆಂಟಿ ಹತ್ರ ಭಯ ಬಿಡಿಸೋಣವಾ ಅಂತ ಹೇಳಿದಾಗ ಊರಿ ಕಸ್ತೂರಿ ಆಂಟಿ ಕೇಳಿದರೆ ನಿಜವಾಗ್ಲೂ ಹೇಳ್ತಾರೆ, ನೀನು ನನ್ನ ಥರನೇ ಯೋಚನೆ ಮಾಡ್ತಾ ಇದೆಯಲ್ಲೇ ಅಂತ ಹೇಳಿದಾಗ ಊರಿ ನಾನು ನಿಮ್ಮ ಹೆಂಡತಿ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾಳೆನೇ ನಾವು ಈ ಆಪ್ರೇಷನ್ ಕಸ್ತೂರಿ ಆಂಟಿನ ಶುರು ಮಾಡಿಬಿಡೋಣ ಅಂತ ಹೇಳ್ತಾರೆ. ಈ ಕಡೆ ಕಸ್ತೂರಿ ಅವರು ತಿನ್ನೋದಕ್ಕೆ ಏನೂ ಇಲ್ಲದೆ ಅಂತ ಒದ್ದಾಡ್ತಾ ಇರ್ತಾರೆ. ಅಯ್ಯೋ ನೆನ್ನೆ ಏನೂ ತರಲಿಲ್ಲ, ಇವತ್ತು ನೋಡಿದರೆ ಮಳೆ ಬರ್ತಾ ಇದೆ, ಆರ್ಡ್ರ್ ಮಾಡೋದಕ್ಕೂ ಬರೋದಿಲ್ವಲ್ಲಪ್ಪ,
ಕುರುಕ್ಲು ತಿಂಡಿ ಇಲ್ಲ ಅಂತಂದರೆ ಇರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಆಂಟಿ ಅಂತ ಹೇಳಿ ಬರ್ತಾನೆ. ಓ ಸೂರ್ಯ ಬರಪ್ಪ ಬಾಬಾ ಏನಪ್ಪ ಹಿಂಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀರಾ, ನಡಿ ಹೋಗೋಣ. ಅಯ್ಯೋ ಹಂಗಲ್ಲ ಕಣಪ್ಪ ಹೇಳಿದ್ದು, ಅದೇನು ಅಂತಂದರೆ ಅಂತ ಹೇಳಿದಾಗ, ಅಯ್ಯೋ ಅದೇನು ಅಂತಂದರೆ ನನ್ನ ಫ್ರೆಂಡು ಧಾರವಾಡಕ್ಕೆ ಹೋಗಿದ್ದ, ಪೇಡ ತಂದು ಕೊಟ್ಟಿದ್ದ. ನಾನು ಅದನ್ನು ಊಟ ಆದಮೇಲೆ ತಿನ್ನಬಾರ್ದು ಅಂತ ಹಂಗೆ ಇಟ್ಟು ಮಲಗಿದ್ನ. ರಾತ್ರಿ ಕನಸಲ್ಲಿ ನೀವು ಬಂದುಬಿಟ್ಟಿದ್ರಿ. ನಾನಾ ಅಂತ ಹೇಳಿದಾಗ, ಹೌದು ನನಗೆ ತಿನ್ನೋಕ್ಕೇನೂ ಇಲ್ಲ, ಏನಾದರೂ ತಂದುಕೊಡು ಸೂರ್ಯ ಅಂತ ಅಂದಂಗಿತ್ತು. ಅದಕ್ಕೆ ನಡಿಯೇ ಇದೋ ಕೊಟ್ಬಿಡೋಣ ಅಂತ ಕರ್ಕೊಂಡು ಬಂದೆ. ಕೊಡಪ್ಪ ಕೊಡಲ್ಲ ರೀ ಕೊಡ್ರಿ ಸುಮ್ಮನೆ ಅಂತ ಹೇಳಿದಾಗ, ಸರಿ ಆಯಿತು ಚೆನ್ನಾಗಿದೆಯಾ? ಹ್ಞೂ ಕಣಪ್ಪ ತುಂಬ ಚೆನ್ನಾಗಿದೆ. ನಮಗೊಂದು ಸಹಾಯ ಆಗಬೇಕಾಗಿತ್ತಲ್ಲ ಆಂಟಿ ಅಂತ ಹೇಳಿದಾಗ, ಏನು ಅಂತ ಹೇಳ್ತಾರೆ, ನನ್ನ ಫ್ರೆಂಡು ಚೀತ ಇದ್ದಾನಲ್ಲ, ಅವನ ಫ್ರೆಂಡಿಗೊಬ್ಬಂಗೆ ಫಾರಿನ್ ಹುಡುಗಿನೇ ಬೇಕಂತೆ, ಅದಕ್ಕೆ ನಿಮಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಹಂಗಾದ್ರೆ ಬ್ರೋಕರ್ ಕೇಳಪ್ಪ. ಅಯ್ಯೋ ನೀವೇ ಅಲ್ವಾ ನಮ್ಮ ಮನೋಜಂಗೆ ಮಲೇಷ್ಯಾ ಹುಡುಗಿ ಹುಡುಕಿದ್ದು. ಅಯ್ಯೋ ಅವಳು ಏನು ನಾನು ಹುಡುಕಿದ್ದಲ್ಲಪ್ಪ, ಅವಳು ನಮ್ಮ ಮನೆಗೆ ಮಸಾಜ್ ಮಾಡೋಕ್ಕೆ ಅಂತ ಹೇಳಿ ಬರ್ತಿದ್ಲು. ಆವಾಗ ಅವಳು ಹೇಳಿದ್ದು ಮಲೇಷ್ಯಾದಲ್ಲಿ ಇದ್ದಿದ್ದು ನಾನು ಅಂತ ಹೇಳಿ. ಹಂಗಿದ್ರೆ ಅವರು ಹಿಂದಿನ ಮುಂದಿಂದ ಏನೂ ಗೊತ್ತಿಲ್ಲ, ಪೂರ್ವಪರ ಏನೂ ಗೊತ್ತಿಲ್ಲಪ್ಪ ನನಗೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಇವರಿಬ್ಬರು ಕಂಡುಬಿಡ್ತಿರ್ತಾರೆ. ಈ ಕಡೆ ನೋಡಿದ್ರೆ ಮೀನಾ ಬಂದು ಪೂಜನ ಹತ್ರ ಕೇಳ್ತಾಳೆ, ಪಾಪ ಅವಳು ತುಂಬ ದಿನದಿಂದ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಓ ಚಿಕ್ಕದಿಂದನೂ ಈಗೇನಾ? ಚಿಕ್ಕಂದಿಂದ ಗೊತ್ತಿಲ್ಲ, ಕಾಲೇಜ್ ಡೇಸಲ್ಲಲ್ವ ನಂಗೆ ಪರಿಚಯ ಆಗಿದ್ದು. ಅಲ್ಲ ಪೂಜಾ ಅವರೇ, ಅವತ್ತು ನೀವು ನಮ್ಮಪ್ಪ ಅವರಪ್ಪ ಎಲ್ಲ ತುಂಬ ಫ್ರೆಂಡು, ನಾನು ಅವಳು ಚಿಕ್ಕಂದಿಂದ ಫ್ರೆಂಡು ಅಂತ ಹೇಳಿದ್ರಿ ಅಂತ ಹೇಳಿದಾಗ, ಹಂಗೆ ಹೇಳಿದ್ನಾ ಅಂತ ಹೇಳಿ ಟೆನ್ಷನ್ ಆಗಿಬಿಡ್ತಾಳೆ. ಇದಿಷ್ಟು ಶುಕ್ರವಾರ.